ಕೇಳಿದ್ರ ತಾಯಿ ತಂದೆ ಇಬ್ರು ಕಲ್ತೆ ಗಂಡ ಹೆಂಡತಿಯನ್ನ ಕಲ್ತೆ ಬಹಳ ಉತ್ತಮ ರೀತಿಯಿಂದ ಸಂಸಾರ ನಡೀತು. ಒಂದು ಗಂಡಸ ಮಗ ಹುಟ್ಟದ. ತಂದೆಗೆ ಹಲವಾರು ಚಟಗಳು ಬಿದ್ದು. ಹಲವಾರು ಚಟ ಅಂದ್ರ ಕುಡಿಯೋದು ತಿನ್ನೋದು ಏನ್ ಬೆಕ್ಕದ ಚಟ ಬಿದ್ದು ಹೊಲ ಮಾರ್ದ ಮನಿ ಮಾರ್ದ ಹೆಂಡತಿ ಹೊಡ್ಯಾವ. ಆ ಸಣ್ಣ ಮಗು ಕೂಸು ಹುಟ್ಟಿತ್ತು ಅದಕ್ಕೆ ಹೊಡ್ಯಾವ. ಎಲ್ಲ ನಾಶ ಮಾಡಿಬಿಟ್ಟ. ಆ ಹೆಣ್ಮಗಳು ಏನ್ ಮಾಡ್ತಾಳು ಮತ್ತೊಬ್ಬರು ಮನಿ ಒಳಗ ದೊಡ್ಡ ಗೌಡ್ರ ಮನಿ ಒಳಗ ಕಸ ಮುಸ್ರಿಯನ್ನ ಮಾಡಿ ಆ ಮಗನಿಗೆ ಸಲುತ್ತಿದಳು. ತನ್ನ ಜೀವನ ನೋಡ್ಕೊತಿದಳು. ತನ್ನ ಜೀವನ ನೋಡ್ಕೊಂಡು ಏನ್ ಮಾಡಿದಳು ಮುಂದೆ ಹಂಗೆ ಬಿಡ್ಲಿಲ್ಲ. 6 ವರ್ಷ ಆದ ನಂತರ ಮಗನಿಗೆ ಗೋರ್ಮೆಂಟ್ ಸಾಲಿಗೆ ಸೇರಿಸ್ತಳು. ಎಲ್ಲಪ್ಪಣ ಮುತ್ಯ ಹೊಂಟ ನೋಡ್ರಿ ನಾಗಪ್ಪನ ಮುತ್ಯ ಗೋರ್ಮೆಂಟ್ ಸಾಲಿಗೆ ಸೇರಿಸ್ತಳು. ಸೇರಿಸಿ ಮುಂದೆ ಹಂಗೆ ಬಹಳ ಕಷ್ಟ ನಷ್ಟ ಕೂಡ ಹೊಡ್ಯಾವ ಬಡ್ಯಾವ. ಏನ್ ಮಾಡಿದ್ರೆ ಅವನು ಕೂಡ ಜೀವನ ಕಳೆದಳು. ಮುಂದೆ ಮಗ B.Ed ತನ ಸಾಲಿ ಕಲ್ತ. B.Ed ತನ ಸಾಲಿ ಕಲ್ತ ಮಗನಿಗೆ ಬೆಳೆಸ್ತಳು. ಮುಂದೆ B.Ed ತನ ಸಾಲಿ ಕಲ್ತ ಮಗ ಮುಂದೆ ಅವನಿಗೆ ಗೋರ್ಮೆಂಟ್ ಜಾಬ್ ಆಯ್ತು. ಗೋರ್ಮೆಂಟ್ ಜಾಬ್ ಆಯ್ತು. 2 ಲಕ್ಷ ರೂಪಾಯಿ ಅಧಿಕಾರಿಗಳ ಲಂಚ ಕೇಳಿದ್ರು. ತಮ್ಮ ನೀ ಸಾಲಿ ಚಂದ ಕಲ್ತಿದಿ, ನಿಮ್ಮವ್ವ ಸಾಲಿ ಕಲಿಸ್ಯಾಳ, ಹುಷಾರಿದ್ದಿ, ನೀ ನೌಕರಿ ಆಗ್ಯಾವ ನಿನಗ. ಆದ್ರೆ 2 ಲಕ್ಷ ರೂಪಾಯಿ ಕಟ್ಟಿದೆಪ್ಪ ಅಂದ್ರೆ ನಿಂಗೆ ನೌಕರಿಗೆ ತಗೋತೇವು, ಇಲ್ಲಕ್ ತಗೊಳ್ಳೋದಿಲ್ಲ ಅಂದಾಗ ಆ ತಾಯಿಗೆ ಬಂದು ಹ್ಯಾಂಗ ಹೇಳ್ತಾನ. ಆ ತಾಯಿ ಯಾರ್ಯಾರಿಗೆ ಹೆಂಗ್ ಕೇಳ್ತಾಳ. ಯಾರು ₹1 ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ಬಾಡಿಗೆ ಮನ್ಯಾಗ ಇವ್ರು. ಊರಾಗ ಹೊಲ ಇಲ್ಲ, ಅಡ್ಯಾಗ ಮನಿ ಇಲ್ಲ. ಬಡತನ ಅಂತದ ಕಾಲು ಮುಡ್ಕೊಂಡಿದ್ದ ಮನಿ ಒಳಗ. ಮತ್ತೊಬ್ಬರು ಮನಿ ಒಳಗಿಂದ ತಂದೆಗೆ ಇವ್ರು ಉಣ್ಬೇಕು. ಅಲ್ಲಿ ತನ ಉಣಂಗಿಲ್ಲ. ಮುಂದೆ ಏನೇನು ಬರ್ತದ ಏನೇನಿಲ್ಲ ಆ ಮಗನ ಕಾಲಾಗ ಆಕಿನ ಜೀವನೇನ ತ್ಯಾಗ ಮಾಡ್ತಾಳ. ಹ್ಯಾಂಗ ಬರ್ತಾನಂತ ಮುಂದೆ ಬರ್ತದೆ. ಯಾವ್ದಾರ ಇದು ಭಾರಿ ಉತ್ತಮ ರೀತಿಯಿಂದ ಕ್ಯಾಲಿ ಇದೆ. ಒಂದು ಕ್ಯಾಲಿ ಕೇಳ್ರಿ, ಕೇಳಿ ಮತ್ತ ಮುಂದ ಹೇಳೋಣ ಏನ್ರಿ. ಹಾ ಬರ್ಬೇಕು. ಇರ್ಲಿ ಕಾಕ. ಏ ಅಪ್ಪ ಕೊಡುತ್ತ ತಪ್ಪ ಮಾಡಿ ಸಾವಿರಾರ ಕನಸ ಕಟ್ಟುಕೊಂಡ ಕುಂತೆನ ಮೌನ. ಮಾಡಿ ಸಾವಿರಾರ ಕನಸ ಕಟ್ಟವಾಡ ಕೊಂತಲ ಮೌನ. ಬಾಳ ನಮಗೂ ಬಡತನ ಬಡವರ ಎಂತ ಹೈರಾಣ.
ಕೊಡು ಅಂದ್ರ ಲಂಚ ಕೇಳತಾರ 2 ಲಕ್ಷ ಹಣ. ನೌಕರಿ ಕೊಡು ಅಂದ್ರ ಲಂಚ ಕೇಳತಾರ 2 ಲಕ್ಷ ಹಣ. ತಾಯಿ ಮುಂದೆ ಹೇಳನ ತಗದಳೊಂದು ಕಲ್ಪನ. ಮುಂದೆ ಹೇಳನ ತಗದಳೊಂದು ಕಲ್ಪನ. ಒಂದು ಮಾತ, ನೌಕರಿ ಬತ್ತು ಮನೆಗೆ ಬಂದ. ಮನೆಗೆ ಬಂದ ತಾಯಿ ಹೇಳ್ತಾನ, ಯವ್ವ ನೀ ಮತ್ತೊಬ್ಬರ ಮನೆಯೊಳಗೆ ಕಸ ಮುಸ್ರಿಯನ್ನ ಮಾಡಿ ನನಗೆ ಸಾಲಿ ಕಳಿಸಿದಿ, ನನಗಿವತ್ತ ಗೋರ್ಮೆಂಟ್ ಜಾಬ್ ಆಗ್ಯದ. ನೌಕರಿ ಬಂದ ತಾಯಿ ಅಂದಾಗ ಆ ತಾಯಿಗೆ ಎಷ್ಟು ಆನಂದ ಐತ್ರಿ. ಏ ಮಗು, ನಿನ್ನ ಕಾಲಾಗ ನಾ ಎಷ್ಟು ಕಷ್ಟಪಟ್ಟಿದ್ದು. ಬೈದಾರವರೆಲ್ಲ ಬೈದಾರ, ಹೊಡಿಲಾರ್ದವರೆಲ್ಲ ಹೊಡೆದಾರ. ನಿಮ್ಮ ಅಪ್ಪ ಹೊಡೆದಾನ, ನಮ್ದೆಲ್ಲ ಸಂಸಾರ ಹಾಳಾಗಿತ್ತು. ಏನೋಣ ಕಾಕ ಕಾಕ ಈ ಕಡೆ ಲಕ್ಷ ಕೂಡ ಐತಿರಿ. ಆಯ್ತಾಯ್ತು ಇರ್ಲ್ರಿ. ತಾಯಿಗೆ ಬಹಳ ಆನಂದ ಆಯ್ತು. ತಾಯಿಗೆ ಆನಂದ ಆದಾಗ ಇನ್ನೊಂದು ಮಾತು ಹೇಳ್ತಾನ, ಯವ್ವ ನೌಕರಿ ಬಂದದ, ಅಧಿಕಾರಿಗಳು 2 ಲಕ್ಷ ರೂಪಾಯಿ ಕೇಳ್ಯಾರ, ಹ್ಯಾಂಗ ಮಾಡಮ್ಮಿ? ಅವಾಗ ತಾಯಿ ಒಂದು 10 ಮಿನಿಟ್ 10 ರೂಪಾಯಿ ಸಿಗಲಾರ ಟೈಮ್ ಮತ್ತೊಬ್ಬರ ಮನೆಯೊಳಗೆ ತಂದು ಮುಡ್ತಾರ. 2 ಲಕ್ಷ ರೂಪಾಯಿ ಯಾರು ಕೊಡ್ಬೇಕ್ರಿ? ಬಹಳ ಒಂದ್ 5 ಮಿನಿಟ್ ಮೌನ ಹಾಕುತ್ತೆ. ಮಗು, ನನ್ನ ಜೀವನನೇ ನಿನ್ನ ಕಾಲಾಗ ಒತ್ತಿ ಇಟ್ಟಿದ, ನಾನು ಪ್ರಾಣ ಹೋಣೆ, ನಿನಗೆ 2 ಲಕ್ಷ ರೂಪಾಯಿ ತರಿಸ್ತೀನಿ ಅಂದಳು ತಾಯಿ. ಊರಾಗ ಹೋದಳು, ಅಣ್ಣತಂಬ್ರಿಗೆ ಕೇಳಿದಳು, ಬೀಗರಿಗೆ ಕೇಳಿದಳು, ಯಾರು ಕೊಡ್ಲಿಲ್ಲ. ಊರೆಲ್ಲ ಉಡಿ ಒಟ್ಟಿ ಅಚ್ಚಾಡಕತ್ತಳು. ಗೌಡ್ರಿಗೆ ಕೇಳಿದಳು, ಕುಲಕಣ್ಣವ್ರಿಗೆ ಕೇಳಿದಳು, ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಹಿಂದ ಹಳ್ಳಿ ಏನು ಕೊಡ್ತಾಳಪ್ಪ? ಮತ್ತೊಬ್ಬರ ಮನೆ ಒಳಗೆ ಕಾಲ ಕಳಿತಾಳ, ಮತ್ತೊಬ್ಬರ ಮನೆ ಕಸ ಮುಸ್ರಿಯನ್ನು ಮಾಡಿ ಮಾಡಿ ತಿತ್ತಾಳ. 2 ಲಕ್ಷ ರೂಪಾಯಿ ಏನ್ ಆಧಾರ ಮ್ಯಾಗ ಕೊಡಬತ್ತೇಳಿ ಯಾರೋ ಕೊಡಲಿಲ್ಲ. ತಾಯಿ ಒಂದು ಕೊನೆ ನಿರ್ಧಾರಕ್ಕೆ ಬಂದಳು, ವಿಚಾರ ಮಾಡಕ್ ಇಲ್ಲದ ಮೇನ್ ಪಾಯಿಂಟ್ ವಿಚಾರ ಮಾಡಿದಳು. ನನ್ನ ಮಗನಿಗೆ ನೌಕರಿ ಹಚ್ಚಲಾರ್ದೆ ಬಿಟ್ಟಂದ್ರೆ ನನ್ನ ಭವಿಷ್ಯ ಹಾಳಾಗ್ತದ. ತಾಯಿ ನಿರ್ಧಾರ ಏನ್ ಮಾಡಿದಳು? ನಿರ್ಧಾರ ಮಾಡಿ 2 ಕಣ್ಣ, ಒಂದು ಕಣ್ಣ 1 ಲಕ್ಷ ರೂಪಾಯಿ ಮಾರಿದಳು, 1 ಕಣ್ಣ 1 ಲಕ್ಷ ರೂಪಾಯಿ ಮಾರಿದಳು. 2 ಕಣ್ಣು ಕಿತ್ತು ಕೊಟ್ಟಳು. 2 ಕಣ್ಣು ಕಿತ್ತು 2 ಲಕ್ಷ ರೂಪಾಯಿ ಕೊಟ್ಟು ಮಗನಿಗೆ ನೌಕರಿ ಹಚ್ಚಿಕೊಡ್ದಳು. ಭೂಮಿ ಮ್ಯಾಗ ತಾಯಿ ನಾವು ಮುಡಿಸೋರು ಯಾರು ಇಲ್ಲ ಅಂತ ಹೇಳ್ತಾರ ನಾಲ್ಕು ಬಂಧಗಳಿಗೆ. 2 ಕಣ್ಣು ಕಿತ್ತು ಕೊಟ್ಟಳು. 1 ಲಕ್ಷಕ್ಕೆ 1 ಮಾರ್ತು, 1 ಲಕ್ಷಕ್ಕೆ 1 ಮಾರ್ತು. ಮುಂದೆ ಹೆಂಗ ಬರ್ತದ? ಹೆಂಗ್ ಬರ್ತದೆ? ಜಾಡನಾಗಿ ಮನೆ ಜಲ್ದಿ ನೌಕರಿ ಕೊಡು ಅಂದ್ರ ಲಂಚ ಕೇಳತಾರ 2 ಲಕ್ಷ. ತಾಯಿ ಮುಂದೆ ಹೇಳನ ತಗದಳೊಂದು ಕಲ್ಪನ. ತಾಯಿ ಮುಂದೆ ಹೇಳನ ತಗದಳೊಂದು ಕಲ್ಪನ.
ಎರಡು ಕಣ್ಣು ಕಿತ್ತಾಳ, ಕಣ್ಣು ಕಿತ್ತಿ 2 ಲಕ್ಷ ರೂಪಾಯಿ ಮಾರಾಳ. ಮಗನಿಗೆ ಗೊತ್ತಿಲ್ಲ ಇದು. ಹೌದ್ರಿಪ್ಪ, ಸ್ವಲ್ಪ ಹಿಂದಕ್ಕೆ ಹಚ್ಚಿರಿ. 2 ಕಣ್ಣಿನ ಕಿತ್ತಿ 2 ಲಕ್ಷಕ್ಕೆ ಮಾರಾಳ, ಮಗನಿಗೆ ಗೊತ್ತಿಲ್ಲ. ಮಗನಿಗೆ ಕರಿ ಡ್ಯೂಟಿಗೆ ಹಚ್ಬಿಟ್ಟಾಳ. ನೀ ಹೋಗಪ್ಪ ನೌಕರಿಗೆ ನಾ ಏನ್ರ ಮಾಡಿ ಜೀವಮತ್ತಿ ಇಟ್ಟು ಕಟ್ತೀನಿ ಅಂದ ರೊಕ್ಕ. 2 ಕಣ್ಣು ಕಿತ್ತಿ ಮಗನಿಗೆ ನೌಕರಿಗೆ ಹಚ್ಬಿಟ್ಟಾಳ. ಆ ಕಣ್ಣಗ್ ಹೋದ ಬಳಕ ಕಣ್ಣನ್ ರಕ್ತ ಹೋದ ಬಳಕ 2 ದಿನದ ಮ್ಯಾಗ ತಾಯಿ ಪ್ರಾಣ ಹೋಯ್ತು. 3-4 ದಿನದ ಮ್ಯಾಗ ಪ್ರಾಣ ಹೋಯ್ತು. ಅವಾಗ ಊರಾಗ ಹಿರಿಯರ ಫೋನ್ ಹಚ್ತಾರ, ನಿನ್ನ ತಾಯಿ ಪ್ರಾಣ ಬಿಟ್ಟಾಳು, ನಿನ್ನ ನೌಕರಿ ಸಲುವಾಗಿ 2 ಕಣ್ಣು ಕಿತ್ತಿ ಮಾರ್ಯಾಳ ಬಾ ಅಂದಾಗ ಮಗ ನೌಕರಿದು ಬಂದು ಹೊರಳಾಡಿ ತಾಯಿ ಕಾಲ್ ಹಿಡಿದ ಅಳ್ತಾನೆ. ಹ್ಯಾಂಗ ಅಳ್ತಾನ? ಮಗಗೆ ನೌಕರಿ ಬಂದು ಮನೆಗೆ ಓಡಿ ಬಂದು ಹೋಗ್ಯಾದ ಹಣದ ಪ್ರಾಣ, ಉರುಳಡಿ ಉರುಳಡಿ ಬೋರಡಿ ಅಳ್ತಾನ ಹಿಡದು ತಾಯ ಚರಣ. ಭೂಮಿ ತೂಕ ಹಡವರುಣ ಮರಿಯ ಬ್ಯಾಡು ತಾಯಿ ತಂದಿಗೆ ಮರತ ನಡೆದರು, ತಾಯಿ ತಂದಿಗೆ ಮರತ ನಡೆದರು. ಎಂತ ಗುಣ ಹಿಡದು ತಾಯ ಚರಣ. ಭೂಮಿ ತುಕದ ತಾಯಿ ಋಣ ಮರಿಯ ಬ್ಯಾಡು ನೀವು ಎನ್ನ. ಇನ್ನೊಂದು ಮಾತ, ತಾಯಿ ಋಣ ಭೂಮಿ ಮ್ಯಾಗ ಯಾರು ಮುಡಿಸಿಲ್ಲ ಒಬ್ಬ ಒಂದತ್ತ. ಏಯವ ಎಲ್ಲಿ ಪುರಾಣ ಪ್ರವಚನ ಗಾಯಕರಲ್ಲಿ ಹಾಡೋರಲ್ಲಿ ಹಿರಿಯ ಹೇಳ್ತಾರ, ತಾಯಿ ಋಣ ಯಾವ ಮುಡಿಸಿಲ್ಲತ್ತ ನಾನ್ ನಿಂಗೆ ಮುಟ್ಟಿಸ್ತೀನಿ, ಕಾಶಿಗೆ ಹೊತ್ಕೊಂಡು ತರ್ತಾನ ನಡಿ ಅಂದವ. ಕಾಶಿಗೆ ಹೋದ್ರೆ ತಾಯಿ ಋಣ ಮುಡಿಸ್ಲತ್ತ ಹೇಳ್ತಾರ. ಕಾಶಿಗೆ ಹೊತ್ಕೊಂಡು ಹೋಗ್ತೀನಿ ಅಂತೇಳಿ ಮಗ ಇದ್ದ ಹೋಗೋ ಅಡಮುಟ್ಟ ಮಗ ತಯಾರಾದ. ಬ್ಯಾಡೋ ಮಗು ಹೋಲಕ್ 3 ತಿಂಗಳು ಹೋಗ್ತದ, ಬರ್ಲಕ್ 3 ತಿಂಗಳು ಹೋಗ್ತದ ದೂರದ ಕಾಶಿ. ಬ್ಯಾಡೋಯಪ್ಪ ಅಂದಳು. ಇಲ್ಲ ಏನ ಯಾರೋ ಮುಡಿಸಿಲ್ಲತ್ತ, ನಾ ಮುಟ್ಟಿಸ್ತೀನಿ ನಡಿ ಅಂದವ. ಯಾಕಾಗಲ್ಲ ತಿಳ್ಕೊಂಡು ತಾಯಿ ಮಗ ಇಬ್ರು ಕಾಶಿಗೆ ತಯಾರಾದ್ರು. ಏನೆಲ್ಲ ಅಡಿಗೆ ಸಾಹಿತ್ಯನ ಮಾಡ್ಕೊಂಡು ತಾಯಿ ಹೆಗಲ ಮ್ಯಾಗ ಹೊತ್ಕೊಂಡ ಕಾಶಿಗೆ ಹೊಂಟ. ಕಾಶಿಗೆ ಹೊಂಟ 3 ತಿಂಗಳಾಯ್ತು ಕಾಶಿಗೆ ಹೊಂಟಾನ. ತಾಯಿ ಎಲ್ಲಿ ಒತ್ತಿ ಆತಳ ಅಲ್ಲಿ ಗಳಿಸಾವ, ಮತ್ತ ಜರ ಸ್ವಲ್ಪ ವಿಶ್ರಾಂತಿ ತಗೊಂಡು ಎತ್ಕೊಳವ. 3 ತಿಂಗಳು ಕಾಶಿಗೆ ಹೋಗಿ ಮುಟ್ಟದ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಏನ್ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೊಳ್ಳಿ ಮತ್ತೆ ಊರಿಗೆ ತಯಾರಾದ್ರು. ಊರಿಗೆ ತಯಾರಾದ್ರು ಮತ್ತೆ ಹೊಳ್ಳಿ ಊರಿಗೆ ಬರ್ಬೇಕಾದ್ರೆ 3 ತಿಂಗಳು ಹಿಡಿತು. ತಾಯಿಗೆ ಹೊತ್ಕೊಳ್ಳವ, ಎಲ್ಲಿ ವಜ್ಜೆ ಆಗ್ತದ ಅಲ್ಲಿ ತಂದು ಗಳಿಸವ, ಮತ್ ಹೊತ್ಕೊಳ್ಳವ. ಮನ್ಯಾಗ ತಂದು ಬಿಟ್ಟು ಹೇಳ್ತಾನತ್ತವ, ನೋಡ್ಯವ ಕಾಶಿಗೆ ನಿನಗೆ ಹೊತ್ಕೊಂಡು ತಂದಿದ ತಾಯಿ ಋಣ ಯಾರು ತೀರಿಸಿಲತ್ತ, ನಾ ತೀರಿಸ ನೋಡು ಅಂದತ್ತ. ತಾಯಿ ಅಂದಳು, ನೀ ಏನ್ ತೀರಿಸ್ತೇವ ಅಂದಳಕಿ. ನೀ ಏನ್ ತೀರಿಸ್ತಂದಾಗ ನೀನು ಕಂಡಾಬಿಟ್ಟು ಸೀಟು ಬತ್ತು. ನಾವು 3 ತಿಂಗಳು ಹೊತ್ಕೊಂಡು ಹೋಗಿದ. 3 ತಿಂಗಳು ಮತ್ತೆ ಹೊತ್ಕೊಂಡು ಬಂದಿದ. ಋಣ ಮುಟ್ಟಿಲ್ಲತ್ತಳಕಿ ಏನು ಕಂಡಾಬಿಟ್ಟು ಸಿಟ್ಟು ಬಂದು ಬಿಡ್ತು ಮಗನಿಗೆ. ಆ ಸಿಟ್ಟು ಬಂದಾಗ ನೀ ಮುಟ್ಸಿಲ್ಲೋ ಮಗ ಅಂದಳಕಿ. ಅವಾಗ ಹೇಳ್ತಾಳಕಿ, ನೀ ಕಾಶಿಗೆ ಹೊತ್ಕೊಂಡು ಹೋಗಿದ್ ಬರಬರಿ ಅದ. 3 ತಿಂಗಳು ನನಗೆ ಹೊತ್ಕೊಂಡು ಹೋಗಿದಿ, ನನಗೆ ಸರಿ ಇಳಿಸಿದ ಅಂದಳಕಿ. ಸರಿ ಇಳಿಸಿದ ನನಗ. ಅವಾಗ ಮಗ ಹೇಳ್ತಾನ, ಯಾವ 1,000 ಸಲ ಇಳಿಸಿನಿ, 1000 ಸಲ ಹೊತ್ಕೊಂಡಿನಿ. ನಿನಗೆ 1000 ಸಲ ಇಳಿಸಿನಿ, 1000 ಸಲ ಹೊತ್ಕೊಂಡಿನಿ. ಅವಾಗ ತಾಯಿ ಹೇಳ್ತಾಳ, ನೀ ನನ್ನ
ಗರ್ಭದೊಳಗ ಮೂಡಿದಿ, ನನ್ನ ಗರ್ಭದೊಳಗ ಮೂಡಿದಿ. 9 ತಿಂಗಳು 9 ದಿನ ನನ್ನ ಗರ್ಭದೊಳಗೆ ಇಟ್ಟುಕೊಂಡು ತಿರುಗಾಡಿದ. ನೀ ಕಾಸಿಗೆ ಹೋಗಲ್ಲ, ಈಗ ಹ್ಯಾಂಗ್ ಇಳಿಸಿದೆ ಹ್ಯಾಂಗ್ ಇಳಿಸಿದ್ರೆ ನಿನ್ನ ಗತಿ ಏನು ಮಗು ಅಂದಳ. 9 ತಿಂಗಳು ನೀ 6 ತಿಂಗಳು ಹೊತ್ಕೊಂಡು ಹೋಗಿ 3 ತಿಂಗಳು ಹೋಗಿದಿ ಬಂದಿದಿ. ವಾಚ್ಯದಲ್ಲಿ ಇಳಿಸವ ಮತ್ತೆ ಎತ್ಕೊಳ್ಳವ. ನನ್ನ ಗರ್ಭದೊಳಗೆ ಏನು ಮೂಡಿದ ನೋಡಿ. ನಾ ಜೇರ್ ಕರ್ತ 5 ತಿಂಗಳಿಗೆ 6 ತಿಂಗಳಿಗೆ ನಿನಗ ತಳಗಿಳಿಸ್ತಾರೆ, ನೀ ಬದುಕ್ತಿದೇನೋ ಮಗು ಅಂದಳು. ಯಾವ ತಪ್ಪೈತೆ ಕಾಲಿಗೆ ಕ್ಷಮೆ ಬಿದ್ದ. ಯಾರು ಮುಡಿಸಿಲ್ಲ. ಇರ್ಲಿ ಏನು ನಮ್ಮ ಊರ ಹೆಸರು ಹೇಳ್ಬೇಕಾಗಿದೆ. ಮುತ್ತಿನ ಗದ್ದಿಗೆ ಮೇಲ ನನ್ನಪ್ಪ ಬೀರದೇವ್ರ ಚರವನ್ನ ಬಂಗಾರ ಕಣ್ಣ. ಗದ್ದಿಗೆ ಮೇಲ ನನ್ನಪ್ಪ ಕಲ್ಲಮ್ಮಪ್ಪ ತೆರವಾನ ಬಂಗಾರ ಕಾಣ. ಹಿಂಗಳೆ ಸಾರ ಕವಿರತ್ನ ಪರಶುರಾಮಂದು ಈ ಕವನ. ಹಿಂಗಳೆ ಸಾರ ಕವಿರತ್ನ ಪರಶುರಾಮನ ಏ ಕವನ. ಹಿಂಗಳೆ ಸಾರ ಕವಿರತ್ನ ಪರಶುರಾಮನ ಏ ಕವನ. Bye.